ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಊಹೆಯ ವಿಚಾರದಲ್ಲಿ ಬಂದಿರತಕ್ಕಂಥದ್ದು ನಾವು ಕಂಡುಕೋಬೋದು. ಸೊ ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಇದೇ ಭಾನುವಾರ 26ನೇ ತಾರೀಕು 8:00ವರೆಗೆ ನಮ್ಮ ಕ್ಲಾಸಸ್ ಇರುತ್ತೆ. ಹಾಗೆ 110ನೇ ಬ್ಯಾಚು ಕುಟುಂಬ ಸಮೇತರ ಕಲೀರಿ. ಬೆಳಿಗ್ಗೆ ಒಂದು ಬ್ಯಾಚ್ ಇರುತ್ತೆ, ಸಂಜೆ ಒಂದು ಬ್ಯಾಚ್ ಇರುತ್ತೆ. ಕುಟುಂಬ ಸಮೇತರ ಕಲೀರಿ. ಸೊ 8ನೇ ಮನೆ 12ನೇ ಮನೆ ನಾವೇನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದರಲ್ಲಿ ಕುಡಿತದ ಚಟ ಇರ್ಬೋದು, ಸಿಗರೇಟ್ ಸೇರ್ತಕ್ಕಂಥ ಚಟ ಇರ್ಬೋದು, ಅಥವಾ ನಾರ್ಕೋಟಿಕ್ಸ್ ಡ್ರಗ್ಸ್ ಇರ್ಬೋದು, ಏನಾಗಿರ್ಬೋದು, ಅದು ಬರ್ತಕ್ಕಂಥದ್ದು ಇರುತ್ತೆ. ಆದರೆ ನಾವು ತಿಳ್ಕೊಳ್ಳೋದು ಸಮಾಜದಲ್ಲಿ ಫ್ರೆಂಡ್ಸಿಂದ ಕೆಟ್ಟರು ಅಂತಾರೆ. ಒಂದೇ ಸ್ಕೂಲಲ್ಲಿ ಒಂದು 80 ಜನ ಹೋಗ್ತಾರೆ ಒಂದು ಕ್ಲಾಸಲ್ಲಿ. ಅದರಲ್ಲಿ 5 ಜನ ಕೆಟ್ಟರು ಅಂತಂದರೆ ಇನ್ನು ಉಳಿದವ್ರು ಯಾಕೆ ಕೆಡಲಿಲ್ಲ, ಅವ್ರ ಬುದ್ಧಿ ಸ್ಟ್ರಾಂಗ್ ಇತ್ತು ಅಂತಲ್ಲ. ಆ ಬುದ್ಧಿನ ಪ್ರಚೋದನೆ ಕೊಡ್ತಕ್ಕಂಥ ಗ್ರಹಗಳು ಕೂಡ ಕಾರಕರಾಗ್ತಾರೆ. ದಿಸ್ ಇಸ್ ಬೇಸ್ಡ್ ಆನ್ ಕರ್ಮ ಥಿಯರಿ. ಇಷ್ಟು ವಿಚಾರ. ಈ ವಿಚಾರದಲ್ಲಿ ನಾವೇನೂ ಚೇಂಜ್ ಮಾಡೋಕ್ಕೆ ಆಗೋದಿಲ್ಲ. ಕರೆಗಳನ್ನ ತೊಗೊಂಡೋಗೋಣ. ಓಕೆ ಓಕೆ ಗುರುಜಿ, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ, ನಮಸ್ತೆ. ಮೇಡಮ್ ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ, ಸ್ವಲ್ಪ ಜೋರಾಗಿ ಮಾತಾಡಿ. 27/9/2009 ಸಂಜೆ 7 ಗಂಟೆ ಮೇಡಮ್. ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ. ಸ್ವಲ್ಪ ಆಡಿಯೋ. 27/9/2009 ಸಂಜೆ 7 ಗಂಟೆ ಮೇಡಮ್. ಸಂಜೆ 7 ಗಂಟೆ. ಅವಳಿಗೆ ಎಜುಕೇಶನ್ ನೀಟ್ ಸೇರ್ಸಿದ್ವಿ, ನೀಟಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾಳ ಅಂತ ಕೇಳಬೇಕಾಗಿತ್ತು. ಸರಿ ಸರಿ, ಗುರುಜಿ ಇದ್ದಾರೆ, ಮಾತಾಡಿ ಅವ್ರ ಬಳಿ. ಮೇಡಮ್ ಯಾಕೆ ಟೈಮ್ ಕರೆಕ್ಟಾಗಿರೋದಿಲ್ವಾ? ಟೈಮ್ ಅಂತಂದರೆ ಬರೀ ಕರೆಕ್ಟಾಗಿ 7 ಗಂಟೆ ನಿಮಿಷ ಇಲ್ಲ ಅಂತಂದರೆ ನಾವು ಸ್ವಲ್ಪ ಒಳಗಡೆ ಹೋಗಿ ಕೂಲಂಕುಷಾಗಿ ನೋಡೋದು ಕಷ್ಟ. ಹುಟ್ಟಿದ ಊರು ಯಾವುದು? ಮೈಸೂರು ಸರ್. ಹೇಳಿ, ಇನ್ನೊಂದು ಏನೋ ಹೇಳ್ತಾ ಇದ್ರಿ? ನೀಟಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತಾಳ ಅಂತ ಅಲ್ಲಮ್ಮ, 7 ಗಂಟೆ 3 ನಿಮಿಷ ಆ ಥರ ಏನಿಲ್ಲ ಅಲ್ಲ, ಬರೀ 7 ಗಂಟೆ ಅಂತ ಕೊಟ್ಟಿದ್ದೀರಾ? ಏನಿಲ್ಲ, ಕರೆಕ್ಟಾಗಿ 7 ಗಂಟೆನೇ ಸರ್. ಸರಿ, ಸದ್ಯಕ್ಕೆ ಇವ್ರದ್ದು ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ. ಮೀನ ಲಗ್ನದಲ್ಲಿ ಧನುರ್ ರಾಶಿಯಲ್ಲಿ ಹುಟ್ಟಿದ್ದಾರೆ. ಧನುರ್ ರಾಶಿಯಲ್ಲಿ ಪೂರ್ವಾಷಾಢ ನಕ್ಷತ್ರ. ಹೌದು ಗುರುಜಿ. 2027ಕ್ಕೆ ಚಂದ್ರ ಮುಗಿಯುತ್ತೆ. ಇವಾಗ ಯಾವಾಗ ಬರೀತಾ ಇದ್ದಾರೆ ನೀಟು? ಮುಂದಿನ ವರ್ಷ ತಗೋತಾರೆ, ಮುಂದಿನ ವರ್ಷ ಬರ್ತಾರೆ. ಮುಂದಿನ ವರ್ಷ, ಓಕೆ. ಈ ವರ್ಷ ಫಸ್ಟ್ ಇಯರ್, ಮುಂದಿನ ವರ್ಷ ಸೆಕೆಂಡ್ ಇಯರ್ ಗುರುಜಿ. ಸರಿ, ಮುಂದಿನ ವರ್ಷ ಅಂದರೆ 2027ಕ್ಕೆ. ಹಂಗಾರೆ 25 26 ಈಗ ಸೆಕೆಂಡ್ PUCನ ಈಗ? ಈ ಸತಿ ಫಸ್ಟ್ PUC, ಮುಂದಿನ ವರ್ಷ ಮತ್ತೆ ಹೆಂಗಾಗ್ಬಿಡುತ್ತೆ? 27ಕ್ಕೆ ಅಲ್ವ ನಮ್ಮ ಬರೋದು? 25 26 ನಿಮ್ಗೆ ಸ್ವಲ್ಪ ಲೆಕ್ಕ ಬರ್ಕೊಂಡು ಬನ್ನಿ. ನಿಮಗೆ ಫಸ್ಟ್ ನೀಟ್ ಬರೆಸ್ಬೇಕು. ಹೇಳಿ ಗುರುಜಿ. ಚಂದ್ರದಶಾ ಶುಕ್ರ ಭುಕ್ತಿ 2027ಕ್ಕೆ ನೋಡಬೇಕು. ಮಾರ್ಚ್ವರೆಗೂ ಕೂಡ ಶುಕ್ರ ಮುಗಿದೋಗುತ್ತೆ. ಆಮೇಲೆ ಸೂರ್ಯ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಆದಮೇಲೆ ಚಂದ್ರ ಶುಕ್ರ ಸಮಯವನ್ನು ನಾವು ನೋಡಬೇಕು ಅಂತಂದರೆ, ಈ ಕಾಂಪೌಂಡರ್ಗಳು ಇರ್ತಾವಲ್ಲ, ಕೆಲವು ಬರ್ತವೆ ಜ್ಯೋತಿಷ್ಯಗಳು, ಟಿ ವಿಲೂ ಬರ್ತವೆ, ಆಚೆನೂ ಕೂತಿರ್ತವೆ. ಸುಮ್ಮನೆ ಈ ಗ್ರಹ 10ರಲ್ಲಿದ್ದರೆ ಅವ್ನು ಹಂಗಾಗ್ಬಿಡ್ತಾನೆ, 4ರಲ್ಲಿದ್ದರೆ ಹಿಂಗಾಗ್ಬಿಡ್ತಾನೆ, 7ರಲ್ಲಿದ್ದರೆ ಹಿಂಗಾಗ್ಬಿಡ್ತಾನೆ, ಇಲ್ಲಿದ್ದರೆ ಹಂಗಾಗ್ಬಿಡ್ತಾನೆ. ಅವರಿದ್ದರೆ ಹೆಂಗೂ ಆಗಲ್ಲ, ಹೆಂಗೂ ಆಗಲ್ಲ, ಹಂಗಂಗೆ ಇರ್ತಾರೆ. ದಶಾಭುಕ್ತಿಲಿ ಯಾವನು ನೋಡಲ್ವೋ ಅವನು ಅಸ್ಟ್ರಾಲಜರೇ ಅಲ್ಲ. ಅವನು ಅದು ವಾಹಿನಿಲೇ ಆಗ್ಬೋದು, ಅಥವಾ ಕಚೇರಿಲೇ ಆಗ್ಬೋದು, ಅಥವಾ ಯಾವುದ್ರಲ್ಲಾದರೂ. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಈ ಜ್ಯೋತಿಷ್ಯ ಶಾಸ್ತ್ರ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಕಲಿಬೇಕು. 7,000 ರೂಪಾಯಿ. ಇವಾಗ ಅದೇ ನೀಟ್ಗೆ 1,00,000 ಖರ್ಚು ಮಾಡ್ತಾರೆ. 7,000 ರೂಪಾಯಿ ತೊಗೊಂಡು ಆಗುತ್ತೋ ಇಲ್ವೋ ಅಂತ ಒಂದು ಭರವಸೆ ತಗೋಬೋದಲ್ಲ. ಇದರಲ್ಲಿ ಭರವಸೆ ನಾನು ಹೇಳ್ತಾ ಇರೋದು. ಚಂದ್ರದಶಾ ಸೂರ್ಯ ಭುಕ್ತಿ ನೋಡೋಣ. ಚಂದ್ರ